ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸೆ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಈಗ ಸ್ನಾನದ ಬಗ್ಗೆ ಹೇಳಿದರು. ಸ್ನಾನದ ಬಗ್ಗೆ ಹೇಳ್ತಾ ಮಾರ್ಕಾಂಡೇಯೋಕ್ತೇ ತಾರತಮ್ಯೇ ಸ್ಥಿತೈಪಿ, ಯಾವುದರಲ್ಲಿ ತಾರತಮ್ಯ ಇದೆ? ಮಾಡ್ತಕ್ಕಂತಹ ನೀರಿನಲ್ಲಿ ತಾರತಮ್ಯ ಇದೆ. ಗೊತ್ತಾಯ್ತಾ? ಎಲ್ಲಿಯಿಂದ ಶುರುವಾಯಿತು? ಗಂಗಾ, ಗೋದಾವರಿ, ಸಮುದ್ರ ಎಲ್ಲ ಆಚಾರ್ಯ ನಿರ್ಣಯ ಹೇಳಿಬಿಟ್ಟಿದ್ದಾರೆ. ಒಂದು ಕಡೆಗೆ ಕೃಷ್ಣಾಮೃತ ಮಹಾರಣವದಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಒಂದು ತಾರತಮ್ಯ ನೀರಿನಲ್ಲಿ. ತ್ರಿರಾತ್ರ ಫಲದ ನದ್ಯ ಯಾಕಾಶ್ಚಿತ್ ಅಸಮುದ್ರಗಾಹ, ಸಮುದ್ರ ಸೇರದೇ ಇರತಕ್ಕಂಥ ಉಪನದಿಗಳಲ್ಲಿ ಸ್ನಾನ ಮಾಡಿದರೆ 3 ದಿವಸ ಯಜ್ಞ ಮಾಡಿದ ಪುಣ್ಯ ಬರುತ್ತೆ. ಗೊತ್ತಾಯ್ತಾ? 3 ರಾತ್ರಿ. ಆಮೇಲೆ ತ್ರಿಮಾತ್ರ ಫಲದ ನದ್ಯ ಯಾಕ ಸಮುದ್ರಗಾಸ್ತು ಪಕ್ಷಸ್ಯ, ಸಮುದ್ರ ಸೇರತಕ್ಕಂಥ ಮಹಾನದಿಯಲ್ಲಿ ಸ್ನಾನ ಮಾಡಿದರೆ ಒಂದು 15 ದಿವಸ ಪಕ್ಷ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತೆ. ಅದೇ ರೀತಿ ಮಾಸಸ್ಯ ಸರಿತಾಂಪತಿ, ಸಮುದ್ರ ಸ್ನಾನ ಮಾಡಿದರೆ 1 ತಿಂಗಳು ಯಜ್ಞ ಮಾಡಿದ ಪುಣ್ಯ ಬರುತ್ತೆ. ಷಣ್ಮಾಸ ಫಲದ ಗೋದಾವರಿ ಸ್ನಾನ ಮಾಡಿದರೆ 6 ತಿಂಗಳು ಯಜ್ಞ ಮಾಡಿದ ಪುಣ್ಯ ಬರುತ್ತೆ. ವತ್ಸರಸ್ಯತು ಜಾಹ್ನವಿ, ಗಂಗಾ ಸ್ನಾನ ಮಾಡಿದರೆ 1 ವರ್ಷ ಯಜ್ಞ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳಿದ್ದಾರೆ. ಅದೆಲ್ಲ ಅಪ್ಲೈ ಮಾಡಿಕೊಂಡಾಗ ಇದು ನದಿ ತಾರತಮ್ಯ, ಶಾರ್ಟೆಸ್ಟ್ ನದಿ ತಾರತಮ್ಯ. ನಮಗೆ ಡೀಟೇಲ್ಸ್ ಯಾವುದು ಗೊತ್ತಿಲ್ಲ. ಈ ಉಪನದಿ ಅಂತ ಅಷ್ಟೇ ಗೊತ್ತು. 3 ರೀತಿ ಯಜ್ಞ. ನದಿ ಯಾವ ದೊಡ್ಡ ನದಿ ನೋಡಿದಾಗ ಹೊಸೂರು ನಾರ್ತಲ್ಲಿ ಹೊರಟುಬಿಟ್ರೆ ಬೇಕಾಷ್ಟು ನದಿಗಳು ಸಿಗ್ತಾ ಇರುತ್ತೆ. ಗೊತ್ತಾಯ್ತಾ? ಇಲ್ಲಿ ನಮಗೆ ಒಂದು 100 ಕಿಲೋಮೀಟ್ರಿಗೆ ಒಂದು ಸಿಗೋದು ಕಷ್ಟ. ಅದು ಅಕಸ್ಮಾತ್ ನೀವು ಇಲ್ಲಿಂದ ಬಂದರೆ, ಅದು ಮಧುರಾ ಚಾನ್ಸಿ ಮೂಲಕ ನೀವು ನಾಗ್ಪುರ್ಗೆ ಬಂದರೆ ಅದು 50 ಕಿಲೋಮೀಟ್ರಿಗೆ ಒಂದು ಯಾರೋ ಬರ್ತಾನೆ ಇರುತ್ತೆ ಉದ್ದಕ್ಕೆ. ನಾವು ಯಾವುದೊಂದು ಹೆಸರು ಹೇಳ್ಕೊತಗೊಂಡು ಪಂಜಿತ ಆಗೋದು. ಅದು ಸಮುದ್ರ ಸೇರುತ್ತೋ ಇಲ್ಲೋ ಇಷ್ಟೇ ಪ್ರಶ್ನೆ. ಸೇರೋದಿಲ್ಲ, ಅದು ಮಧ್ಯೆ ಇಳಿಬೇಕಾಗತ್ತೆ. ಕೆಲವು ಸಲ ಅಡುಗೆ ಮಾಡ್ಕೊಂಡು ಹೋಗೋ ಪದ್ಧತಿ ಬಂದರೆ ಯಾವುದಂತೂ ಗೊತ್ತಿಲ್ಲ. ಉಪನದಿ 2 ಸಂಕಲ್ಪ ಮುಗಿದು ಹೋದರೆ ಆಗೋಯ್ತು. ಮಹಾನದಿ ಗೊತ್ತಾದ್ರೆ ಯೋಚನೆ, ನರ್ಮದಾ ಬರುತ್ತೆ ಮಧ್ಯೆ, ಅದು ಮಹಾನದಿ, ಸಮುದ್ರ ಸೇರೋದ್ರಿಂದ ಆ ಪುಣ್ಯ ಎಷ್ಟೊಂದು ತೀರ್ಮಾನ ಒಳಗೆ ಬರುತ್ತೆ. ಒಂದು 5 ಕಿಲೋಮೀಟ್ರಲ್ಲಿ ತಿಳ್ಕೊಳ್ದೆ ಹೋಗಿಬಿಟ್ಟಿದ್ರೆ ಆಮೇಲೆ ಸ್ನಾನ ಎಲ್ಲ ಮುಗಿಸೋ ಬಂದ ದೊಡ್ಡ ನದಿ ಮುಂದೆ ಇದೆ, ಏನೋ ಗೊತ್ತಾಗಲಿಲ್ಲ ಅಂತ. ಅದಕ್ಕೆ ಮೊದಲು ಏನು ಮಾಡಬೇಕಾಗ? ಎಲ್ಲ ತಿಳ್ಕೊಂಡು ಹೋಗಿಬಿಟ್ಟಿದ್ದರೆ ಸಮಸ್ಯೆ ಬರೋದಿಲ್ಲ. ಅಲ್ಲಿ ಹೋದರೆ ಯೋಚನೆ ಮಾಡೋದಕ್ಕಿಂತ ಮೊದಲೇನು ಮಾಡಬೇಕು? ಫಸ್ಟು ಏನೇನು ನದಿ ಬರುತ್ತೆ, ಎಷ್ಟೆಷ್ಟು ದೂರ ಇದೆ, ನಾವು ಎಲ್ಲಿ ಹಿಡ್ಕೊಂಡ್ರೆ ಭಾರಿ ಒಳ್ಳೆಯದು. ಪುಣ್ಯ ಹೆಚ್ಚು ಬರೋ ಜಾಗ ಆರಿಸ್ಬೇಕಾದ್ರೆ ಪುಣ್ಯ ಹೆಚ್ಚು ಬರೋ ಜಾಗ ಆರಿಸಿಬಿಟ್ಟಾಗ ನಾವು ಮಾಡಿದ ಉಪಯೋಗ ಮತ್ತೆ ಹೋಗ್ಲಿಕ್ಕಾಗೋದಿಲ್ಲ. ಅದರಿಂದ ಸಾಧನೆ ಮಾಡ್ಲಿಕ್ಕೆ ಅನುಕೂಲ. ಅದೆಲ್ಲ ತಾರತಮ್ಯ ಜ್ಞಾನ ಇದ್ದರೆ ಅದು ನದಿ ಸ್ನಾನಕ್ಕೆ ಎಷ್ಟು ಮಹತ್ವ ಇದೆ, ಸರೋವರಕ್ಕೆ ಎಷ್ಟು ಮಹತ್ವ ಎಲ್ಲ ತಿಳಿಯುತ್ತೆ. ಪ್ರವಾಹಾಭಿಮುಖೋ ಮಜ್ಜೇತ್, ಇನ್ನು ಸ್ನಾನಕ್ಕೆ ಶುರು ಮಾಡಬೇಕೀಗ. ಹೇಗೆ ಮಾಡಬೇಕು ಅವನೀಗ? ಪ್ರವಾಹಾಭಿಮುಖೋ ಮಜ್ಜೇತ್ ಯತ್ರಾಪ ಪ್ರವಹಂತಿ ವೈ. ಸಾಮಾನ್ಯವಾಗಿ ದಿಕ್ಕಿ ಸ್ನಾನ ಮಾಡಿ ಪೂರ್ವ ದಿಕ್ಕು, ಉತ್ತರ ದಿಕ್ಕು, ಈಶಾನ್ಯ ದಿಕ್ಕು ಸ್ನಾನಕ್ಕೆ ಪ್ರಶಸ್ತ. ಇದು ಜನರಲ್. ಇದು ಮನೆಯಲ್ಲಿ ಮಾಡಬೇಕಾದ್ರೆ ಆ ರೀತಿಯೇ ಪ್ಲ್ಯಾನ್ ಮಾಡಬೇಕು. ನೀರು ಹಾಕಿ ಬೀಳೋ ಹಾಗೇ ಟ್ಯಾಪ್ ಹಾಕ್ಸೋಬೇಕಾದ್ರೆ ಪ್ಲಾನ್. ಅದು ವಾಸ್ತು ಅಂದ್ರೆ ಹಾಗೆ. ಆ ವಾಸ್ತು ಯಾರೂ ನೋಡೋದೇ ಇಲ್ಲ. ಬರೀ ಅಡುಗೆ ಮನೆಯಲ್ಲಿರೋ, ದೇವ್ರ ಮನೆಯಲ್ಲಿರೋ, ಮತ್ತೆ ಮನೆಯಲ್ಲಿ ಅಷ್ಟು ಮುಖ್ಯ ಅಲ್ಲ. ಆ ನೀರು ಹೇಗೆ ಬರಾಗಿರ್ಬೇಕು ಅಲ್ಲಿಂದ. ಈಶಾನ್ಯ ನಮಗೆ ಡೆಲಿವರಿ ಇದ್ದು ಬಿಟ್ಟರೆ ಪಾಯಿಂಟ್ ಇದ್ದರೆ ಅದು ಕರೆಕ್ಟಾಗಿ ನಮ್ಮ ಸ್ನಾನಕ್ಕೆ ಅನುಕೂಲ ಆಗುತ್ತೆ. ನಾವು ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆ ಮುಖ ನ್ಯಾಚುರಲ್ಲೇ ಮುಖವು ಆ ಕಡೆ ಹೋಗ್ಬೇಕು. ಅದು ಮಾಡ್ಕೋಬೇಕು. ಇಲ್ಲಿ ದಕ್ಷಿಣಕ್ಕೆ ಆಗೋಗ್ಬಿಟ್ರೆ ಪೂರ್ತಿ ದಿವಸ ತಿರುಗುತ್ತಾ ಶುರುವಾಗತ್ತೆ. ಆಮೇಲೆ ಅದು ಬೇಕಾಗಿಲ್ಲ. ಅದಕ್ಕೆ ಇದು ನಿಯಮ, ಜನರಲ್ ನಿಯಮ. ಆದರೆ ನದಿ ಸ್ನಾನ ಮಾಡಬೇಕಾದ್ರೆ ಈ ನಿಯಮ ಅಪ್ಲಿಕಬಲ್ ಅಲ್ಲ. ಪೂರ್ವ ಪಶ್ಚಿಮ ಇಲ್ಲ, ಪ್ರವಾಹಾಭಿಮುಖೋ ಭೂತ್ವ. ಪ್ರವಾಹಕ್ಕೆ ಎದುರಾಗಿ ಬಿಟ್ಟರೆ ಮುಗಿದೋಯ್ತು. ಗೊತ್ತಾಯ್ತಾ? ಪ್ರವಾಹಕ್ಕೆ ಎದುರ್ಮುಖ ಮಾಡಿದರೆ ಕರೆಕ್ಟ್ ಸ್ನಾನ. ಈ ಹಿಂದೆ ಮಾಡಿದ್ರೆ ಪಾರ್ಟಿ ಹೊಡಿತಾರೆ, ಈ ಕಡೆ ಬಿದ್ದುಬಿಟ್ಟು ಜೋರಾಗಿ ಹೊಡೆದು ಬಿದ್ದು ಬಿಡ್ತಾರೆ. ಸೈಡಿಗೆ ಮಾಡಿದಾಗ ಇದು ಬರೋದಿಲ್ಲ. ಕರೆಕ್ಟ್ ಎದುರಿದ್ದು ಏನಾಯ್ತು? ಈಗ ಫುಲ್ ಬೈಗೆಲ್ಲ ಟಚ್ ಆಗುತ್ತೆ. ಇದು ಪಕ್ಕದಲ್ಲಿ ಆದಿತ್ಯಾಭಿಮುಖಸ್ತಥಾ. ಸ್ಥಾವರ ಅಂದ್ರೇನು? ಸ್ಟ್ಯಾಟಿಕ್, ನಿಂತಿರೋ ಸರೋವರಲ್ಲಿ ಸ್ನಾನ ಮಾಡಬೇಕಾದ್ರೆ ಆದಿತ್ಯಾಭಿಮುಖ. ಇಲ್ಲೂ ಸೂರ್ಯ ಪೂರ್ವಾಭಿಮುಖ. ಸೂರ್ಯ ನೋಡ್ಕೊಂಡ್ಬಿಟ್ಟು ಸೂರ್ಯ ಕಡೆ ಮುಖ ಮಾಡಬೇಕಾಗ. ಪೂರ್ವಕ್ಕೆ ಉತ್ತರಕ್ಕಿಂತ ಶ್ರೇಷ್ಠ ಪೂರ್ವಕ್ಕೆ ಮಾಡೋದಾಗ. ಈಗ ಸೂರ್ಯಾಭಿಮುಖ. ಸೂರ್ಯ ಬೆಳಗಿನ ಜಾವ ಅವೆಲ್ಲದೇ ಎಲ್ಲಿ ಬೇಕಾದ್ರೆ ಮಾಡೋದು, ಪೂರ್ವ ತಿಳ್ಕೊಂಡ್ರೆ ಸಾಕು. ಆದರೆ ಸಾಯಂಕಾಲ ಅದು ಸೂರ್ಯನ ಪ್ರಶ್ನೆ ಬರೋದಿಲ್ಲ. ಸರೋವರ ಮಾಡ್ಬೇಕು. ಏನು ಮಾಡಬೇಕಾಗ? ಪೂರ್ವ, ಈಶಾನ್ಯ, ಉತ್ತರ ಯಾವ್ದು ಬೇಕಾದ್ರೆ ಆಗ್ಬೋದು. ಆದರೆ ಬೆಳಗಿನ ಸ್ನಾನ ಮಾಡಬೇಕಾದ್ರೆ ಪೂರ್ವ ದಿಕ್ಕಿ ಮಾಡೋದೇ ತುಂಬ ಶ್ರೇಷ್ಠ, ನಿಂತ ನೀರಲ್ಲಾದರೆ. ನೈಮಿತ್ತಿಕ ಸ್ನಾನ ಮನುಹು. ಇವಿಷ್ಟು ನಿತ್ಯ ಸ್ನಾನ. ನಿತ್ಯ ಸ್ನಾನ ಅಂದ್ರೇನು? ದಿವಸ ಮಾಡಲೇಬೇಕಾದ ಸ್ನಾನ ಇದು. ಆದರೆ ಮೈಲಿಗೆ ಇತ್ಯಾದಿ ಆದಾಗ ಏನಾಗುತ್ತೆ? ಮೈಲಿಗೆ ಆಯಿತು, ಮತ್ತೊಮ್ಮೆ ಸ್ನಾನ ಮಾಡಿದೆ. ಏನಂತಾರೆ ಅದಕ್ಕೆ? ಯಾತಕ್ಕೆ ಮಾಡಿರಿ ಅಂತಾರೆ? ನೈಮಿತ್ತಿಕ, ನಿಮಿತ್ತ. ನಿಮಿತ್ತ ಅಂದರೆ ಕಾರಣ. ಅದಕ್ಕೆ ಕಾರಣಕ್ಕೋಸ್ಕರ ಸ್ನಾನ ಮಾಡಿದರೆ ಅದು ನೈಮಿತ್ತಿಕ ಸ್ನಾನ. ನಿತ್ಯ ಮಾಡಿದ್ರೆ ನೈಮಿತ್ತಿಕ. ಅವ್ರ ಸ್ಮೃತಿ, ಜಾಬಾಲಿ ಸ್ಮೃತಿ. ಜಬಲ್ ಅದೇ ಇರ್ಬೋದು. ಜಬಾಲಿಗಳ ಆಶ್ರಮ ಇವೆಲ್ಲ ನಮ್ಮ ಮಂಡ್ಯಕ್ಕೆ ಮಾಂಡವ್ಯರು ಹೀಗೆಲ್ಲ ಕರಿತಾ ಹೋಗ್ತಾರೆ, ಇರ್ಬೋದು. ನೈಮಿತ್ತಿಕ ಸ್ನಾನ ಮನು. ನೈಮಿತ್ತಿಕ ಸ್ನಾನ ಯಾವಾಗ ಮಾಡಬೇಕು ಅಂದರೆ
ದಿವಾ ಕೀರ್ತ್ಯ ಏನಾಯ್ತದು ದಿವಾ ಕೀರ್ತ್ಯಮುದಕ್ಯಾಂಚ ಪತಿತಂ ಸ್ತುತಿಕಾಂ ತಥಾ ಶವಂ ತಸ್ಪೃಷ್ಟಿತಂ ಸ್ಪೃಷ್ಟಿನಂ ಚೈವ ಸೃಷ್ಟ್ವಾ ಸ್ನಾನೇನ ಶುದ್ಧತಿ. ಸ್ನಾನ ಮಾಡಬೇಕಾದ ಪ್ರಶ್ನೆ ದಿವಾಕೀರ್ತಿ ಅಂದರೆ ಯಾರು ಅಂದರೆ ದಿವಾಕೀರ್ತ್ಯ ಅಂದರೆ ಚಂಡಾಲಹ. ಆಮೇಲೆ ಉದಕ್ಯ ಅಂದರೆ ಹೊರಗ ರಜಸ್ವಲ. ಉಳಿದೆಲ್ಲ ಸ್ಪಷ್ಟ. ಪತಿತಾರಾದವರನ್ನು ನೋಡಿದರೆ ಮುಟ್ಟಿದರೆ ಸ್ನಾನ ಮಾಡಬೇಕು. ಸೂತಿಕಾಂ 10 ದಿವಸ ಆಗದೆ ಇದ್ದವಳನ್ನ ಮುಟ್ಟಿದರೆ ಏನದು ಅಲ್ಲಿವರೆಗೂ ಮೇಲ್ಗೇನೆ. ಶವಂ ಶವಸ್ಪರ್ಶ ಮಾಡಿದರೆ ತತ್ಸ್ಪೃಷ್ಟಿನಂ ಅದು ಮುಟ್ಟಿ ಬಂದವನು ಸ್ಪರ್ಶ ಮಾಡಿದರೆ ಡೈರೆಕ್ಟ್ ಮುಟ್ಟಿದ್ರು ಅಷ್ಟೇ, ಮುಟ್ಟಿದ್ರು ಅಷ್ಟೇ. ನೋಡ್ಕೊಂಬಂದರೂ ಮಾಡ್ಬೇಕು ಕೆಲವು ಸಲ. ಶವ ದರ್ಶನನೇ ಯಾದೃಚ್ಛಿಕ ಅಂತ ಹೇಳುತ್ತೆ. ದಾರಿಯಲ್ಲಿ ಹೋಗ್ತಾರೆ ಶವ ಕಂಡುಬಿಡುತ್ತೆ. ಅವ ನೋಡಕ್ಕೆ ಹೋಗಿದ್ದಲ್ಲ ಇವನು, ಅದೇ ಕಾಣಿಸ್ತು. ಅವಾಗ ಬರೀ ಕಿವಿ ಮುಟ್ಕೊಂಡು ನಾರಾಯಣ ಕೃಷ್ಣ ಅಂದರೆ ಸಾಕು. ನೋಡಲಿಕ್ಕೆ ಅಂತ ಹೋದಾಗ ಏನು ಮಾಡಬೇಕಾಗ ಸ್ನಾನ ಮಾಡಬೇಕಾಗ ಅದರ ಉಪಲಕ್ಷಣ ಇಷ್ಟೇನು ಹೇಳಿರ್ತಾರೆ ಅದಕ್ಕೆಲ್ಲ ಸಿಮಿಲರ್ ಕೇಸ್ ಸೇರ್ಸ್ಕೊಂಡ್ಬಿಡ್ಬೇಕು ಅಂತ ಅರ್ಥ. ಶುದ್ಧತಿ ದಿವಾಕೀರ್ತ್ಯ ಅತಿದೇಶ ಹೇಗೋ ಉಪಲಕ್ಷಣ ಕೂಡ ಹಾಗೆ. ಉದಕ್ಯ ಅಂದರೆ ರಜಸ್ವಲ. ವರ್ಷಾಕಾಲೇ ತ್ರಿದಿನಂ ಸರೋವರಾದಿ ಸ್ನಾನ ವಿಶೇಷಮಾಹ. ಮತ್ತೆ ಸ್ನಾನ ಪ್ರಕರಣ ಬಂದು ಹೇಳ್ತಾರೆ. ವರ್ಷಾಕಾಲ ಅಂದರೆ ಮಳೆಗಾಲ. ಮಳೆಗಾಲದಲ್ಲಿ ಪ್ರವಾಹ ಬಂದ 3 ದಿವಸಗಳ ಕಾಲ ಸರೋವರ ಸ್ನಾನ ಮಾಡಿಕೊಡೋದು. ಸರೋವರಾದಿ ಸ್ನಾನ ನಿಷೇಧಮಾಹ. ಯಾತಕ್ಕೆ ನೀರು ಒಂಡಿರುತ್ತೆ ಹೌದಲ್ಲ, ಮಣ್ಣು ಸೇರ್ಕೊಂಡ್ಬಿಟ್ಟಿರೋದ್ರಿಂದ ಫ್ರೆಶ್ ಮಳೆ ನೀರಿನಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಬೇಡಿ. ಯಾರಿಗೆ ಬೇಕಾದ್ರೆ ಅರ್ಥ ಆಗುತ್ತೆ. ಅವ ನಮಗಲ್ಲಿ ಪಂಚಾಯತಿಯಲ್ಲಿ ಎಲ್ಲ ಬಣ್ಣ ಹಾಕಿಕೊಂಡ್ಬಿಡುತ್ತೆ. ಎಷ್ಟೋ ದಿವಸ ಬೇಕು ಕ್ಲೀನ್ ಆಗಬೇಕಾದ್ರೆ. ಅದಕ್ಕೋಸ್ಕರ ಅದು ಆ ಸ್ನಾನ ನಿಷಿದ್ಧ ಹಾಕಿ. ಪ್ರವಾಹ ಕಾಲದಲ್ಲಿ ಸ್ನಾನ ಮಾಡಿಕೊಡೋದು. ನದಿಗಳಲ್ಲಿ ಏನಾಗುತ್ತೆ ಅಂತಾಗ ರಜಸ್ವಲ ಇದ್ದಾಗ ನದಿಗಳ ರಜಸ್ವಲ ಅಂದರೆ ಏನು? ಮಣ್ಣು ಸೇರ್ಕೊಂಡಿರುತ್ತೆ ಅಂತ ಅಷ್ಟೇ ಅರ್ಥ. ಇಲ್ಲಿ ರಜಸ್ವಲ ಶಬ್ದ ಅರ್ಥ ಬೇರೆ, ಅಲ್ಲಿ ರಜಸ್ವಲ ಶಬ್ದ ಬೇರೆ. ಒಂಡಾಗಿರುತ್ತೆ. ಸಿಂಪಲ್ ಕಾರಣ. ಒಂಡ ನೀರಲ್ಲಿ ಸ್ನಾನ ಮಾಡಿಕೊಡೋದು. ಈಗ ಸ್ನಾನ ಮಾಡೋ ಉದ್ದೇಶ ಏನು? ಕ್ಲೀನ್ ಆಗೋದು. ಇನ್ನು ಮೈ ಕೊಳಗಾಗೋದ್ರೆ ಪ್ರಸ್ಪಸ್ ಸರ್ವ್ ಆಗೋದಿಲ್ಲ ಮಾಡಿಕೊಡೋದು. ಎಷ್ಟು ದಿವಸ ಬಿಡಬೇಕು ಅಂತ ಪ್ರಶ್ನೆ. 3 ದಿವಸ ಬಿಡಬೇಕು ಅಂತ ಹೇಳಿದರು. ಅದು ಕೂಡ ಸೆಟ್ಲಾಗಲಿಕ್ಕೆ ಎಷ್ಟು ದಿವಸ ಬೇಕೋ 3 ದಿವಸ ಆದರೆ ಸರಿಗೆ ಹೋಗುತ್ತೆ. ನಭಸ್ವತೋರ್ ಮಧ್ಯೆ ಸರ್ವಾನದ್ಯೋ ರಜಸ್ವಲಾಹ. ಶ್ರಾವಣ ಭಾದ್ರಪದ ಅಂತ ಅರ್ಥ. ಶ್ರವಣ ಭಾದ್ರಪದದಲ್ಲಿ ಎಲ್ಲ ನದಿಗಳು ಕೂಡ ರಜಸ್ವಲ ಒಂಡಾಗಿರುತ್ತೆ ಅಂತ ಅರ್ಥ. ರಜಸ್ವಲೆ ಹೇಗೆ ಸ್ಪರ್ಶಕ್ಕೆ ಯೋಗ್ಯಗಳಲ್ವೋ ಈ ನದಿಗೊಳಗುವಾಗ ಸ್ಪರ್ಶಕ್ಕೆ ಯೋಗ್ಯ ಅಲ್ಲ, ಮುಟ್ಲೇಬಾರದು. ಸ್ನಾನ ಅಲ್ಲ, ಮುಟ್ಲೇಬಾರದು ಅಂತ ಅರ್ಥ. ತಾಸು ಸ್ನಾನಂ ನ ಕುರ್ವೀತ. ಅವರು ಸ್ನಾನ ಮಾಡಿಕೊಡ್ದು ಅಂತ ಹೇಳಿದರು. ಒಂದು ಎಕ್ಸೆಪ್ಷನ್ ಮತ್ತೆ ಇಮಿಡಿಯೇಟ್ಲಿ ಏನದು? ವರ್ಜಯಿತ್ವ ಸಮುದ್ರಗಾಹ. ಸೊ ಮಹಾನದಿಗಳಿಗೆ ದೋಷ ಇಲ್ಲ ಅಂತ ಹೇಳಿಬಿಟ್ಟು. ದೊಡ್ಡ ಗಂಗಾದಿ ನದಿಗಳಿಗೆ ಏನಿಲ್ಲ, ದೋಷ ಇಲ್ಲ. ಯಾತಕ್ಕೆ? ಅವು ಯಾಕೆ ತುಂಬ ಫಾಸ್ಟ್ ಹರಿಯೋದ್ರಿಂದ ಏನಾಗುತ್ತೆ, ಅದು ಬೇಗ ಪ್ಯೂರ್ ಆಗಿಬಿಡೋದು. ತುಂಬ ಟೈಮ್ ಬೇಕಿಲ್ಲ ಅದಕ್ಕೆ, ಬೇಗ ಪ್ಯೂರ್ ಆಗೋದ್ರಿಂದ ಸರಿ. ಎಷ್ಟು ಅಲ್ಲೇ ಎಷ್ಟು ನೋಡಿದ ತಕ್ಷಣ ಅರ್ಥ ಆಗುತ್ತೆ. ಹಿಂದಿನವರು ಶ್ರುತಿ ಬರಿಬೇಕಾದ್ರೆ ಕಣ್ಣು ಮುಚ್ಕೊಂಡು ಏನೋ ಮೆಕ್ಯಾನಿಕಲಿ ತೋಚಿದ್ದು ಬರೋದಿಲ್ಲ. ಕಾಮನ್ ಸೆನ್ಸ್ಗೆ ಸೈನ್ಸ್ಗೆ ಕರೆಕ್ಟಾಗಿ ಅಪೀಲ್ ಆಗಬೇಕು. ಆ ರೀತಿ ಬರೀತಾರೆ. ಸಮುದ್ರಗಾಹ. ಮಹಾನದಿಗಳಿಗೆ ರಜಸ್ವಲ ದೋಷ ಇಲ್ಲ. ಮಳೆಗಾಲದಲ್ಲೂ ಮಾಡಬಹುದು. ವರ್ಷಾಕಾಲ ಭವಂ ವಾರಿ ಪ್ರತ್ಯಗ್ರಂ ಅಶುಚಿತ್ರಹಂ ಇತಿ. ವರ್ಷಾಕಾಲದಲ್ಲಿ ಮಳೆಗಾಲದಲ್ಲಿ ಬಂದ ನೀರು ಯಾವುದೇ ತೊಗೊಂಡು ಹೊಸ ನೀರು, ಪ್ರತ್ಯಗ್ರ ಹೊಸ ನೀರು ಅಂದರೆ ಏನು? ಮಳೆ ಬಂದು 3 ದಿವಸ. ವರ್ಷಾಕಾಲ ಅಂದರೆ 4 ತಿಂಗಳು ಮಳೆಗಾಲ. 4 ತಿಂಗಳು ಅಲ್ಲ, 4 ತಿಂಗಳು ಕಂಟಿನ್ಯೂಸ್ ಮಳೆ ಬರಬೇಕಾಗಿಲ್ಲ. ಒಂದು ಸರ್ತಿ ಮಳೆ ಬಂದರೆ 3 ದಿವಸದವರೆಗೂ ಅದನ್ನೇನು ಮಾಡಿಕೊಡು ಅಷ್ಟೇ. ಇಲ್ಲ 4 ತಿಂಗಳು ಬಿಡಬೇಕಾಗ್ತಿತ್ತು. ಬರೀ ಮಳೆಗಾಲನೇ ಬಿಡಬೇಕು ಅಂತ ಹೇಳಲಿಲ್ಲ. ಮಳೆಗಾಲದಲ್ಲಿ ಮಳೆ ಬಂದವಾಗ 3 ದಿವಸ ಅಂಥೇಳಿ. ಮಳೆಗಾಲದಲ್ಲಿ ಮಳೆ ಬಂದಮೇಲೆ 3 ದಿವಸ. ಅವಾಗ ಅಷ್ಟೇನು ಮತ್ತೆ ಬಿಟ್ಟ ಮೇಲೆ 3 ದಿವಸ. ಬಿಟ್ಟ ತಕ್ಷಣ 3 ದಿವಸ ಅಷ್ಟೇ. ಭಾರ ಮಳೆ ಬೆಳೆದ್ರೆ ಬಿಟ್ಟ ತಕ್ಷಣ 3 ದಿವಸ ಬಂದರೆ ಆಯ್ತು ಅಷ್ಟೇ. ಇತಿ ಮಹಾನದಿ ಮುಂದೆ ಹೇಳ್ತಾರೆ. ವಿಹಾಯ ಅನ್ಯಾಸು ನ ಸ್ನಾಯಾತ್ ತತ್ರಾಪಿ ತ್ರಿದಿನಂ ಪರಿತ್ಯಜ್ಯ. ಸಣ್ಣ ಪುಟ್ಟ ನದಿಗಳಾದರೆ ಮಳೆಗಾಲ ಪೂರ್ತಿ ಬಿಡ್ಲಕ್ಕೆ ಹೋಗಬೇಡಿ. ಮಳೆ ನಿಂತು 3 ದಿವಸದವರೆಗೂ ಕಾದರೆ ಸಾಕು. ಸ್ನಾನೇ ವಿಶೇಷ ಮಾಹ. ಇವೆಲ್ಲ ಗೊತ್ತಾಗ ಜಾಗ್ರಫಿ ಎಷ್ಟು ಕ್ಲಿಯರಾಗಿ ಗೊತ್ತಿರಬೇಕು ನಮ್ಗೆ ಹೋಗ್ಬೇಕಾದ್ರೆ. ಹೇಗೆ ಅದೆಲ್ಲ ವಿವೇಕ ಇರಬೇಕು ಗೊತ್ತಾಗುತ್ತೆ. ಇಲ್ಲದವರೆ ಅರ್ಥ ಆಗ್ತಿರಲಿಲ್ಲ. ಸ್ನಾನೇ ವಿಶೇಷ ಮಾಹ ಶಾತಾತಪಃ ನಿರ್ದರ್ಶನಾತ್ಮಕ ವಸ್ತ್ರೇಣ ನ ಸ್ನಾಯಾತ್ ಕೌಪೀನ ಕಾದೃತೆ. ಕೌಪೀನಂ ನಿರ್ದಶಾತ್ಮಕಮಪಿ ಗ್ರಾಹ್ಯಮಿತ್ಯರ್ಥಃ. ನಿರ್ದಕಾತ್ಮಕ ವಸ್ತ್ರೇಣ ನ ಸ್ನಾಯಾತ್ ಕೌಪೀನ ಒಂದು ಬಿಟ್ಟರೆ ಬೇರೆ ಯಾವುದೇ ಒಂದು ಹೊಸ ಬಟ್ಟೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಬಾರ್ದು. ನಾವು ಹೊಸ ಬಟ್ಟೆ ಮಡಿ ಬರೋದಿಲ್ಲ. ಫಸ್ಟ್ ಏನು ಮಾಡಬೇಕು? ಯಾವಾಗಲೂ ಅದನ್ನು ನೆನೆಸಿಬಿಟ್ಟು ಒಣಗಿ ಹಾಕಿ ಆಮೇಲೆ ಒಂದು ಬರುತ್ತೆ. ಇನ್ನೊಂದು ಸರ್ತಿ ನೆನೆಸ್ಬೇಕು.
ಒಂದು ಸರ್ತಿ ನೆನೆಸಿದ ತಕ್ಷಣ ಬರೋದಿಲ್ಲ. ಹೊಸ ಬಟ್ಟೆಗಳಿಂದ ಆ್ಯಕ್ಚುಲಿ ಕಾಮನ್ ಸೆನ್ಸ್ ಅದು. ವರ್ಷಗಳಿಗೂ ಸರಿ ಬರೋಲ್ಲ, ಸರಿಯಾಗಿ ವರ್ಕ್ ಮಾಡಲ್ಲ ಅವು, ಸರಿಯಾಗಿ ನೆನೆಯೋದೇ ಇಲ್ಲ. ಒಂದು ಸರ್ತಿ ನೆನೆದ್ಮೇಲೆ ಸರಿ ಹೋಗುತ್ತೆ. ನಪಾರಕ್ಕೇನ ನಾರ್ದ್ರೇಣ ನ ಸೂಚ್ಯ ಗ್ರಸಿತೇನ ಚ ರಾತ್ರೌ ಸ್ನಾನಂ ನ ಕುರ್ವೀತ ಹೋಮದಾನಂಚ ರಾತ್ರಿಷು ನೈಮಿತ್ತಿಕಂತು ಕುರ್ವೀತ ಸ್ನಾನಂ ಹೋಮಂಚ ರಾತ್ರಿಷು ಪುತ್ರಜನ್ಮನೆ ಯತ್ ಸ್ನಾನಂ ಯಜ್ಞೇ ಸಂಕ್ರಮಣಂ ರವೇಃ ಸ ರಾಹೋಶ್ಚ ದರ್ಶನೆ ಸ್ನಾನಂ ಪ್ರಶಸ್ತಂ ನಾನ್ಯಥಾ ನಿಶಿ. ಒಂದು ನಿಯಮ, ರಾತ್ರಿ ಸ್ನಾನ ಮಾಡಿಕೊಡೋದು. ರಾತ್ರಿ ಸ್ನಾನ ನಿಷಿದ್ಧ. 3 ಸರ್ತಿ ಸ್ನಾನ ಮಾಡೋರು ಕೂಡ ರಾತ್ರಿ ಸೂರ್ಯೋದಯ ಅಸ್ತಕ್ಕಿಂತ ಮುಂಚೆ ಮಾಡಬೇಕೆ ಹೊರತು ಸೂರ್ಯಾಸ್ತ ಆದಮೇಲೆ ಸ್ನಾನ ಮಾಡಿಕೊಡೋದು. ಆದರೆ ಅದಕ್ಕೆ ಎಕ್ಸೆಪ್ಷನ್ ಮತ್ತೆ ಪಾರಕ್ಕೇನ ಬೇರೆಯವರು ಪಾರಕ್ಕೇನ ನಾರ್ದ್ರೇಣ ಇನ್ನೊಬ್ಬರ ವಸ್ತ್ರ ಉಟ್ಕೊಂಡು ಸ್ನಾನ ಮಾಡಿಕೊಡೋದು. ಇದನ್ನು ಎಷ್ಟೇ ಸೈನ್ಸ್ ಹೋದವರು ಫಾಲೋ ಮಾಡೋದಿಲ್ಲ. ಇನ್ನೊಬ್ಬರು ಉಪಾನಹಂಶ್ಚ ವಸ್ತ್ರಂಚ ಧೃತಮನ್ನೇರ್ನ ಧಾರಯೇತ್. ಈ ಪಾದರಕ್ಷೆಗಳನ್ನಾಗಲಿ ವಸ್ತ್ರಗಳನ್ನಾಗಲಿ ಇನ್ನೊಬ್ಬರು ಧರಿಸಿದ್ದನ್ನು ಉಪಯೋಗಿಸಕ್ಕೆ ಹೋಗಕೂಡದು ನಿಯಮ. ಗೊತ್ತಾಯ್ತಾ? ಅದು ನ್ಯಾಚುರಲ್, ಬೈಗೆ ಹತ್ತಿರುತ್ತಾದ್ದರಿಂದ ಅದು ಒಂದಕ್ಕೊಂದು ಅದೇ ಹೇಳ್ತಿರೋದು. ಎಲ್ಲ ಹೈಲಿ ಸೈಂಟಿಫಿಕ್ ಆಗಿರೋದು, ಹೈಜೀನ್ ಫಾಲೋ ಮಾಡೋದಕ್ಕೆ ಬೇಕೇ ಬೇಕು. ಇನ್ನೊಬ್ರದ್ದು ಉಪಯೋಗಿಸ್ಬೇಡಿ. ಅದು ಹೇಳ್ತಾ ಇರೋದಲ್ಲ, ಹೇಳ್ತಾರೆ ಈಗ. ಆಮೇಲೆ ನಾರ್ದ್ರೇಣ ವದ್ಯ ವಸ್ತ್ರ ನ ಶೂಚ್ಯ. ವದ್ಯ ವಸ್ತ್ರ ಅಂದ್ರೇನು? ನಾರ್ದ್ರೇಣ ಆರ್ದ್ರ ವಸ್ತ್ರದಿಂದ ಮೊದಲು ಅರ್ಧ ವಸ್ತ್ರ ಅದಾಗಬಾರ್ದು. ಆಮೇಲೆ ತೋರಿಸ್ಕೊಂಡು ಹೋಗಬೇಕು. ಮೊದಲೇ ಇದು ಮಾಡೋದಲ್ಲ, ಅಲ್ಲೇ ತೋರಿಸ್ಕೊಳ್ಳೋದು ಶ್ರೇಷ್ಠ. ಮೊದಲೇ ತೋರಿಸ್ಕೊಂಡು ಹೋಗ್ಬಿಟ್ರೆ ಟೈಮ್ ಉಳಿಯುತ್ತೆ ಅಂಥೇಳಿ ಎಮರ್ಜೆನ್ಸಿಗೆ ಆಗುತ್ತೆ. ಅಲ್ಲೇ ತೋರಿಸ್ಕೊಂಡ್ರೆ ಮಡಿ ಜಾಸ್ತಿ. ಅದು ಆಮೇಲೆ ಮಾಡಬೇಕು ಅಂತ ಮೊದಲೇ ವದ್ಯ ಉಪಯೋಗಿಸ್ಬಾರ್ದು. ನ ಸೂಚ್ಯ ಹೊಲಿದ ವಸ್ತ್ರ ಆಗಬಾರ್ದು. ಹೊಲಿದ ವಸ್ತ್ರ ಮಡಿ ಬರೋದಿಲ್ಲ. ಅದಕ್ಕೆ ಹೊಲಿದ ವಸ್ತ್ರ ನಿಷೇಧ ಮಾಡಿದ ಕಾರಣ ಅದೇ ಆಯ್ತು ಈಗ. ಆಮೇಲೆ ಗ್ರಥಿತೇನ ಚ. ಗ್ರಥಿತ ಅಂದರೆ ಹೊಲಿದಿದ್ದು. ಸೂಚ್ಯ ಗ್ರಥಿತ ಅಂದರೆ ಸೂಜಿಯಿಂದ ಹೊಲಿದದ್ದು. ರಾತ್ರವು ಸ್ನಾನಂ ನ ಕುರ್ವೀತ. ರಾತ್ರಿ ಸ್ನಾನ ಮಾಡಿಕೊಡೋದು. ಹೋಮದಾನ ಪ್ರಸಂಗ ಬಂತು ಅಂತೇಳಿ ಇನ್ನೂ ಸೇರಿಸಿಬಿಟ್ರು. ರಾತ್ರಿಯಲ್ಲಿ ಹೋಮ ಮತ್ತು ದಾನಗಳು ನಿಷಿದ್ಧ ಅಂತ ಹೇಳಿ ಹೋಮನೂ ಮಾಡಿಕೊಡೋದು, ದಾನನೂ ಮಾಡಿಕೊಡೋದು ರಾತ್ರಿ. ಅದು ಮುಂದೆ ಇನ್ನೊಂದು ಅದು ಆಪತ್ಕಾಲ. ಅವೆಲ್ಲ ಜನಿವಾರ ಹಾಕ್ಕೊಳ್ಳೋದು ಆಪತ್ಕಾಲಕ್ಕೆ. ನೈಮಿತ್ತಿಕಂತೂ ಕುರ್ವೀತ. ಆದರೆ ನೈಮಿತ್ತಿಕ ಸ್ನಾನ ರಾತ್ರಿ ಮಾಡಬೇಕು. ರಾತ್ರಿ ಯಾರನ್ನೋ ಮುಟ್ಟಿಬಿಟ್ಟ, ಅವಾಗೇನು ಮಾಡಬೇಕು? ರಾತ್ರಿ ಮುಟ್ಟಿ ದೋಷ ಇಲ್ಲ ಅಂಥೇಳಿ ಮಾಡೋಂಗಿಲ್ಲ, ಮಾಡಲೇಬೇಕು ಸ್ನಾನ. ಆಗ ನೈಮಿತ್ಯ ಸೂತಕದಲ್ಲಿ ಸುದ್ದಿ ಗೊತ್ತಾಯ್ತು, ರಾತ್ರಿ ಸ್ನಾನ ಮಾಡಬೇಕು. ಗ್ರಹಣ ಬಂತು, ನೈಮಿತ್ತಿಕ ಗ್ರಹಣ ನಿಮಿತ್ತ ಸ್ನಾನ. ಸಂಕಲ್ಪ ಮಾಡಬೇಕಾದ್ರೂ ಕೂಡ ಸೂರ್ಯಗ್ರಹಣ ನಿಮಿತ್ತ ಸ್ನಾನಂ ಕರಿಷೆ, ಚಂದ್ರೋದಯ ನಿಮಿತ್ತ ಗ್ರಹಣಂ ಕರಿ, ಆ ಥರ ಹೇಳಬೇಕೆ ಹೊರತು ಬರೀ ಸ್ನಾನ ಅಂತ ಹೇಳಾಗಿಲ್ಲ. ನೈಮಿತ್ತಿಕ ಸ್ನಾನ ಅದು. ನೈಮಿತ್ತಿಕಂ ನ ಕುರ್ವೀತ ಸ್ನಾನಂ ಹೋಮಂಚ ರಾತ್ರಿಷು ನೈಮಿತ್ತಿಕಂತೂ ಕುರ್ವೀತ. ಸ್ನಾನ ಹೋಮ ನೈಮಿತ್ತಿಕವಾದ ಹೋಮ ಮಾಡ್ಬೋದು. ಗ್ರಹಣಾದಿ ಕಾಲದಲ್ಲಿ ಹೋಮಕ್ಕೆ ಅವಕಾಶ ಇದೆ ಕೆಲವರಿಗೆ, ಅವಾಗ ಮಾಡ್ಬೋದೇ ಹೊರತು ನಿತ್ಯ ಮಾಡೋ ಹಾಗಿಲ್ಲ. ಹೋಮ ನಿಮಿತ್ತ. ಅದೇ ರೀತಿಯಲ್ಲಿ ಕೆಲವು ರಾತ್ರಿಯೇ ಹೊರಡ್ತಕ್ಕಂಥ ಹೋಮಗಳಿರುತ್ತೆ, ಅದನ್ನು ಮಾಡಬೇಕೇನೋ. ಯಾವ ನಿಯಮ ಅಂದರೆ ಅದು ನೈಮಿತ್ತಿಕ ಅಂತ ಹೇಳಿದ್ರಲ್ಲ. ಈಗ ನೈಮಿತ್ತಿಕ ಅಂತ ಹೇಳಿದ್ರೆ ಹೊಸದಾಗಿ ಬಂದಿದ್ದೀರಿ ನೈಮಿತ್ತಿಕ. ಸೊ ಸಮುದ್ರ ಹಿಂದೆ ಹೇಳಿದೆ ಇದನ್ನು. ಸಮುದ್ರವನ್ನು ಪರ್ವಕಾಲದಲ್ಲಿ ಮಾತ್ರ ಮುಟ್ಟಬೇಕು, ಬೇರೆ ದಿವಸ ಮುಟ್ಟಕೂಡದು. ಆದರೆ ಯಾತ್ರೆ ಹೋದವ್ರಿಗೆ ದೋಷ ಇಲ್ಲ. ಯಾಕೆ ಆ ರೀತಿ ನೋಡ್ತಾ ಕೂತ್ಕೊಂಡ್ರೆ ವಾರಗಟ್ಟಲೆ ಕಾಯ್ಲಿಕ್ಕಾಗುತ್ತಾ? ಇಲ್ಲ, ಪರ್ವಕಾಲ ಬರೋರಿಗೆ ಕಾಯ್ತು ಕೂತ್ಕೊಂಡ್ಬಿಟ್ರೆ 15 ತಿಂಗಳು ಗ್ಯಾಪ್ ಹಾಕುವ ಸಂಕ್ರಮಣಕ್ಕೆ ಮಾಡ್ಬೋದು. ಅದು ತಿಂಗಳಿಗೊಮ್ಮೆ ಸಂಕ್ರಮಣ ಬರುತ್ತೆ, ಏನು ಮಾಡ್ತಾನೆ ಅವನು? ಅದಕ್ಕೆ ಹೋಗಿದ್ದೇ ಪರ್ವಕಾಲ, ಅಥವಾ ವಾರದ ಪರ್ವಕಾಲ ಭಾನುವಾರ, ಅದಕ್ಕೆ ಅವಕಾಶ. ಆ ರೀತಿಯೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಆದರೆ ಹಾಂ ಅದೇ ಹೇಳಿ, ಎಲ್ಲಿದೆ ಯಾವಾಗಾರು ಮಾಡೋದು ಏನರ್ಥ? ಗಂಗೆ ನೋಡಿದ್ದೇ ನಿಮಿತ್ತ, ಅದು ಮಾಡಿ ಅಂತ ಅರ್ಥ ಆಯ್ತಾ? ರಾತ್ರಿ ಹೋಗ್ತೀರಿ ನೀವೀಗ ಪ್ರಯಾಗಕ್ಕೆ, ರಾತ್ರಿ ಹೋಗ್ತೀರಿ, ಗೊತ್ತಾಯ್ತಾ? ಸ್ನಾನ ಮಾಡಿ. ದೊಡ್ಡ ದೊಡ್ಡ ತೀರ್ಥಗಳಿಗೆ, ಗಂಗಾ ಸ್ನಾನ ಅಷ್ಟೇ ಇಲ್ಲ, ದೊಡ್ಡ ದೊಡ್ಡ ತೀರ್ಥಗಳಿಗೆ ಹೋದರೆ ನೀವು ಸಾಧ್ಯವಾದಾದರೆ ಸಾಯಂಕಾಲ ಸ್ನಾನ ಮಾಡಿ ಅನೇಕ ಮಾಡಿ, ಏನು ತಪ್ಪಲ್ಲ. ಅದು ವಿಶೇಷ ನೈಮಿತ್ತಿಕ. ಜನರಲಿ ಮಾಡಬಾರ್ದು ಅರ್ಥನೇ ಹೊರತು ನೈಮಿತ್ತಿಕದಲ್ಲಿ ಮಾಡ್ಬೋದು ಅಂತ ಹೇಳಿಬಿಟ್ಟಿದ್ದಾರಲ್ಲ, ಆ ನಿಮಿತ್ತ ಅಲೋಟ್. ಮತ್ತೆ ಮಡದಿ ಸೇರಿರಲ್ಲ, ಬೆಳಿಗ್ಗೆ ಹೊರಟ್ಬಿಡ್ತಾನೆ ರಾತ್ರಿ. ಈಗ ಚಾನ್ಸೇ ಇಲ್ಲ ಮಾಡೋದಕ್ಕೆ, ಅವನು ಮಾಡಿ, ಆಗ ಏನು ತಪ್ಪಲ್ಲ. ಸ್ನಾನಂ ಹೋಮಂಚ ರಾತ್ರಿಷು ಪುತ್ರ ಜನ್ಮನಿ. ಇವಾಗ ರಾತ್ರಿ ಇವಾಗ ದಾನ ಮಾಡಬಾರ್ದು ಅಂದರು. ಗ್ರಹಣ ಕಾಲಕ್ಕೆ ದಾನ ಮಾಡಬೇಕು. ಚಂದ್ರಗ್ರಹಣ ರಾತ್ರಿನೇ ಬರೋದು, ಹಗಲಲ್ಲಿ ಬರುತ್ತದು, ಅವ ಮಾಡಲೇಬೇಕು. ಅದು ದೋಷ ಇಲ್ಲ, ನೈಮಿತ್ತಿಕ, ಅದಕ್ಕೆ ಅಲೋಡ್. ಪುತ್ರ ಜನ್ಮನಿ ಯತ್ ಸ್ನಾನಂ ಯಜ್ಞೇ ಸಂಕ್ರಮಣಂ ಹಿರವಿ. ಆಮೇಲೆ ಪುತ್ರ ಜನ್ಮನಿ ಯತ್ ಸ್ನಾನಂ, ತುಂಬ ದಿನ ಅಭ್ಯಾಸ ಹೋಗ್ಬಿಟ್ಟಿದೆ ಅದು. ಗಂಡು ಮಗು ಹುಟ್ಟಿದಾಗ ತಂದೆ ಏನು ಮಾಡಬೇಕು? ತಕ್ಷಣ ಸ್ನಾನ, ಸುದ್ದಿ ಕೇಳಿದ ತಕ್ಷಣ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಆ ವಾರ್ತೆ ಕೇಳಿದ ತಕ್ಷಣ ಅಂತಿಂಥ ಸ್ನಾನ ಅಲ್ಲ,
ಸರೋವರ ಇದ್ದರೆ ದಪ್ಪ ಜೋರಾಗಿ ಹಾರಿಬಿಟ್ಟು ಖುಷಿಯಿಂದ ಹಾರಿಬಿಟ್ಟು ಸ್ನಾನ ಮಾಡಬೇಕು. ಅದು ಈಜು ಬಂದರೆ ಸೇರಿಸ್ತಾ, ಈಜು ಬಂದರೆ ಇಲ್ಲ ಹಾರಬೇಡಿ, ಬರೀ ಹಾರಿ ಅಂತ ಹೇಳಿಬಿಟ್ಟಿದ್ದಾರೆ, ಹಾರಿಬಿಟ್ಟು ಹೋಗೇ ಬಿಡ್ತಾರೆ. ರಾಹೋಶ್ಚ ನೋಡಿ, ರಾಹೋಶ್ಚ ದರ್ಶನೇ ಸ್ನಾನಂ, ರಾಹು ದರ್ಶನ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಆ ಕಾಲಕ್ಕೆ ಸ್ನಾನ ಮಾಡಿ. ಸ್ನಾನಂ ಪ್ರಶಸ್ತಂ, ನಾಣ್ಯ ಇಲ್ಲದೆ ಹೋದರೆ ಮಾಡಬೇಡಿ, ನಾಣ್ಯಥ ಅನಿಸಿ. ಇವೆಲ್ಲ ಗೊತ್ತಿದ್ದರೆ ಎಷ್ಟು ಉಪಯೋಗ ಆಗುತ್ತೆ. ಎಷ್ಟು ರಾತ್ರಿ ಸ್ನಾನ ಡೈಲಿ ಅಭ್ಯಾಸ. ಹಾಸ್ಟೆಲಲ್ಲಿ ಹುಡುಗರೆಲ್ಲ ರಾತ್ರಿ ಸ್ನಾನ ಮಾಡಿ ಮಾಡ್ಕೊಂಡ್ಬಿಡ್ತಾರೆ, ಹಲ್ಲುಜ್ಜಿ ಸ್ನಾನ ಮಾಡಿ ಮಾಡಿಬಿಡ್ತಾರೆ. ಎಷ್ಟು ಮಾಡಬಾರದನ್ನೇ ಹುಡುಕಿ ಮಾಡ್ತಾರೆ. ಎಲ್ಲಿ ಇವೆಲ್ಲ ಯಾವ ಸ್ನಾನಗಳಲ್ಲಿ ನಮ್ಮ ಇವರು ಸ್ನಾನ ಮಡಿ ಹಾಟ್ಲ ಸ್ನಾನಗಳು ಇವೆಲ್ಲ. ಇನ್ನು ಉಳಿದವ್ರದ್ದು ಲೆಕ್ಕನೇ ಇಲ್ಲ. ರಾಹೋಶ್ಚ ದರ್ಶನೇ ಸ್ನಾನಂ ಪ್ರಶಸ್ತಂ ನಾನ್ಯಥಾನಿಸಿ ನನು ಕೀದೃಶಂ ಕರ್ಮ ಯದ್ಭಗವತಿ ಸಮರ್ಪ್ಯ ಪರಂ ಪ್ರಾಪ್ನೋತಿ ಇತ್ಯಾಹ ಸ್ಮೃತ್ವೇತಿ. ಪ್ರಕಾಶಿಕ ಬೇರೆ ಬಂತಲ್ಲ, ಸಮುತ್ಥಾಯ ಬ್ರಹ್ಮಮೂರ್ತೆ ಇತಿ ಶೇಷಃ ತದನಂತರಂ ವಿಷ್ಣು ಸತ್ವ ಇತ್ಯನ್ವಯ ಯದ್ ಕೀದೃಶಂ ಸ್ಮೃತ್ವೇತಿ. ಇದು ಬೇರೆ ಕಡೆ ಹೋಗಿದೆ, ಇವ್ರದ್ದಲ್ಲ, ಇದು ಮುಂದಿದೆ ಅದು ಅಲ್ಲಿವರೆಗೂ ಹೋಗ್ಬಿಟ್ಟಿದೆಯಾ? ಅಲ್ಲಿವರೆಗೆ ಪ್ರಕಾಶಿಕ, ಹೌದು. ನೆಕ್ಸ್ಟ್ ಇದೆ 36ರಲ್ಲಿದೆ ಮುಂದೆ. ಅದು ಜಲಸ್ನಾನ ಪ್ರಕಾರ ಮಹಾ ಉದ್ಧತಿ. ಇಷ್ಟೆಲ್ಲ ಬಂದಮೇಲೆ ಈ ಸ್ನಾನ ಮಾಡೋದು ಹೇಗೆ ಮಾಡಬೇಕು ಮುಂದಿನ ಪ್ರಶ್ನೆ. ಜಲಸ್ನಾನ ಅಂದರೆ ಈಗ ಉದ್ಧತೇತಿ ಮೃದಾಲಿಪ್ಯ. ಮಧ್ಯ ಸರೋವರಕ್ಕೆಲ್ಲ ಸರೋವರಕ್ಕೆ ಸ್ನಾನಕ್ಕೆ ಹೋದಾಗ ನೆನ್ಪಿಟ್ಕೋಬೇಕು, ಮೈಲಿಗೆಯಿಂದ ಯಾವುದನ್ನು ಅಲ್ಲೇನೋ ಮಲಸ್ನಾನ ಮಾಡಬೇಕು, ಕರೆಕ್ಟೇ. ಆದರೆ ಆದಷ್ಟು ತೀರ್ಥ ಸ್ನಾನಕ್ಕೆ ಒಂದು ಸ್ನಾನ ಮುಗಿಸ್ಕೊಂಡೇ ಹೋಗಬೇಕು. ಮಲಸ್ನಾನ ಅಂತ ಹೇಳಿದ್ರೇನು, ಈ ಸೋಪು ವಿಪ್ ಹಾಕೊಳ್ಳೋ ಸ್ನಾನ ಎಲ್ಲ ಅಲ್ಲಿ ಮಾಡ್ಲಿಕ್ಕೆ ಹೋಗಬಾರ್ದು. ಎಲ್ಲಿ ಮಾಡಬೇಕಂದ್ರೆ ಫಸ್ಟು ತೀರ್ಥನ ಮಡಿಯಲ್ಲೇ ಮುಟ್ಟಬೇಕಾದ್ದರಿಂದ ಅದು ಮುಗಿಸ್ಕೊಂಡೇ ಹೋಗಿಬಿಡ್ಬೇಕು. ಅದು ನಂಬರ್ 1. ಅದು ಆಪತ್ಕಾಲ ಬೇರೆ ಬೇರೆ ನೀರೇ ಸಿಗಲಿಲ್ಲ ಅಂದರೆ ಸರಿ. ಆದರೆ ತೀರ್ಥಗಳನ್ನು ಮೈಲಿಗೆ ಮುಟ್ಟಬಾರ್ದು. ಏನೋ ಅಯ್ಯೋ ಭಾಳದೇನೋ 99% ಜನ ಯಾವುದೂ ಫಾಲೋ ಮಾಡೋದಿಲ್ಲ, ಗೊತ್ತು ಕೂಡ ಇಲ್ಲ. ಫಾಲೋ ಮಾಡೋದು ಬೇರೆ, ಗೊತ್ತು. ಯಾಕೆ ಸದಾ ಸರ್ವತಿ ಓದೋದಿಲ್ಲ ಸಾಮಾನ್ಯವಾಗಿ. ಅರ್ಥ ಆಯ್ತಾ ನಿಮಗೆ? ವಿದ್ಯಾಪೀಠಗಳಲ್ಲೂ ಟೆಕ್ಸ್ಟ್ ಪಾಠ ಮಾಡಲ್ಲ ಇದನ್ನು. ಅವಾಗೇನಾಗುತ್ತೆ, ಇವರಿಗೆ ಫಸ್ಟ್ ಬೇಕಾದ್ದೇ ಇದು ಸರಿಯಾಗಿ ಮೊದಲೊಂದು ಸರಿಯಾಗಿ ವಿದ್ಯಾಪೀಠ ಒಂದು ಸರಿಯಾಗಿ ಮಾಡಿದರೆ ಅದು 15 ದಿವಸದಲ್ಲಿ ಪಾಠ ಮಾಡ್ಬೋದು. ಅದನ್ನೇ ಪಟ್ಟಿಡ್ಕೊಂಡ್ರೆ ದಿವಸಕ್ಕೆ 1 ಗಂಟೆ ಮಾಡಿ 15 ದಿವಸ ಮುಗಿದೋಗ್ಬಿಡುತ್ತೆ. ಅವನು ಇದೇ ಚೇಂಜ್ ಆಗಿಬಿಡುತ್ತೆ, ವಿದ್ಯಾರ್ಥಿ ಜೀವನನೇ ಬದಲಾಗಿಬಿಡುತ್ತೆ ಇಮಿಡಿಯೇಟಾಗಿ. ಆಮೇಲೆ ಕೃಷ್ಣಾಮೃತ ಮಾಡೋದು 15 ದಿವಸ ಹೇಳ್ಬಿಡಿ, ಅದು ದೀಕ್ಷೆನೇ ಚೇಂಜ್ ಆಗಿಬಿಡುತ್ತೆ. ಆಮೇಲೆ ಐಡಿಯಲ್ ಸ್ಟೂಡೆಂಟ್ ಆಗ್ತಾನೋ. ಇವತ್ತು ಎಷ್ಟೋ ಜನ ಪೂರ್ತಿ ವಿದ್ಯಾಭ್ಯಾಸ ಮುಗಿಸಿದವರು ಸದಾಚಾರ ಸ್ಮೃತಿಯ ಸ್ನಾನದ ಕ್ರಮ ಕೂಡ ಗೊತ್ತಿರಲಿಲ್ಲ, ಬೇರೆ ಎಲ್ಲ ಸ್ನಾನದ ಕ್ರಮ ಕೂಡ ಗೊತ್ತಿರೋದಿಲ್ಲ. ಯಾಕೆ ಅಂದರೆ ಅದು ಹೇಳೇ ಕೊಡೋದಿಲ್ಲ, ಅದು ತಪ್ಪೇ ಬಿಟ್ಟಿದೆ. ಯಾವುದೋ ಒಂದು ಕಾಲದಲ್ಲಿದ್ದ ಇದನ್ನು ಮೆಕ್ಯಾನಿಕಲಿ ಸಿಲೆಬಸ್ ಫಾಲೋ ಮಾಡಿದ್ರೆ ಹಾಗೆ ಆಗೋದು. ಇವೆಲ್ಲ ನಾವೇ ಮಾಡ್ಕೋಬೇಕಾದ ಸಿಲೆಬಸ್. ಇವೆಲ್ಲ ಕೂಡ ಬೇಸಿಕ್ಸೇ ಗೊತ್ತಾಗದೆ ಹೋದರೆ ಡೈಲಿ ಟೈಮ್ ಟೇಬಲ್ ಇದು. ಸದಾಚಾರ ಹೇಗಿರಬೇಕು ಅಂತ ತಕ್ಷಣ ಸಕಾಲಕ್ಕೆ ಮಾಡಕ್ಕೆ ಶುರು ಮಾಡ್ತಾನೆ. ಗಾಯತ್ರಿ ಜೊತೆಗೆ ನಾರಾಯಣ ಮಂತ್ರ ಮಾಡ್ತಾನೆ. ಎಲ್ಲ ಆಚಾರ್ಯ ಇದರಲ್ಲೇ ಹೇಳಿರೋದು, ಬೇರೆ ಕಡೆ ಹೇಳಿಲ್ಲ. ಇಲ್ಲಿ ಹೇಳಿರೋದ್ರಿಂದ ಇದು ಓದದೆ ಹೋದರೆ ಆಚಾರದ ಕಾನ್ಸೆಪ್ಟೇ ಮಿಸ್ ಆಗುತ್ತೆ. ಗೊತ್ತಾಗಿರೋದೇ ಹಾಗೆ 190% ಜನ ಹಾಗಾಗ್ತಾರೆ. ಕೆಲವರು ಮಾಡ್ತಾರೆ, ಅವರೇ ಓದ್ಕೊಂಡ್ಬಿಡ್ತಾರೆ, ಕೆಲವರು ಬೇರೆ ಹತ್ರ ಹೇಳ್ಸ್ಕೊಂಡ್ಬಿಡ್ತಾರೆ. ಕೆಲವು ಸ್ಟೂಡೆಂಟ್ಸ್ ಯಾವಾಗಲೂ ಕೂಡ ಲೌಕಿಕದಲ್ಲಿ ಹೇಗೆ ಇಂಟೆಲಿಜೆಂಟ್ ಸ್ಟೂಡೆಂಟ್ ಬೇಸ್ಟ್ ಪಾಠ ಮೇಲೆ ಡಿಪೆಂಡ್ ಆಗಲ್ಲ. ಏನು ಮಾಡ್ತಾನೋ ಲೈಬ್ರರಿಗೆಲ್ಲ ಉಳ್ಕೊಂಡಿರ್ತೀವಿ, ಮೇಕಪ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲೂ ಕೂಡ ಎಷ್ಟೋ ವಿದ್ಯಾಪೀಠದವರು ಟೆಕ್ಸ್ಟ್ ಬುಕ್ಕನ್ನು ಬಿಟ್ಟು ಬೇರೆ ಸಾಕಷ್ಟು ಓದ್ಕೊಂಡ್ಬಿಟ್ಟಿರ್ತಾರೆ. ಅವರು ಎಷ್ಟಾರ್ಡಿನರಿ ಆಗಿಬಿಡುತ್ತಾರೆ. ಸಿಲೆಬಸ್ ಪ್ರಕಾರ ಹೋದರೆ ಎಷ್ಟೋ ವಿಷಯ ಮಿಸ್ ಆಗಿಬಿಡುತ್ತೆ. ಉದ್ಧತೇತಿ ಮೃದಾಲಿಪ್ಯ ದ್ವಿಷಡಷ್ಟರೈ ತ್ರಿನಿಮಜ್ಜ ಆಪ್ಯಸೂಕ್ತೇನ ಪ್ರೋಕ್ಷಯಿತ್ವಾ ಪುನಸ್ತಥಾ ಮೃದಾಲಿಪ್ಯ ನಿಮಜ್ಜ ಮೃದಾಲಿಪ್ಯ ನಿಮಜ್ಜ ತ್ರಿಜ್ಜಪೇದಘಮರ್ಷಣಂ. ಭಾರಿ ಇಂಪಾರ್ಟೆಂಟ್ ಘಟ್ಟ ಇದು. ಉದ್ಧತೇತಿ ಮೃದಾಲಿಪ್ಯ, ಮಣ್ಣಿಗೆ ದೇಹಕ್ಕೆ ಮಣ್ಣು ಮೃತ್ ಅಂತ ಹೇಳಿದಾಗ ಮಣ್ಣು ಅಂತ ಅರ್ಥ. ಯಾವ ಮಣ್ಣು ಅಂತ ಮುಂದೆ ಹೇಳ್ತಾರೆ. ಅದನ್ನೆಲ್ಲ ಮಣ್ಣು ಹಚ್ಕೋಬೇಕು, ಸುಮ್ಮನೆ ತೊಗೋಬಾರದು ಮಣ್ಣನ್ನು. ಉದ್ಧತ ಶಿವರಾಹೇಣ ಕೃಷ್ಣೇನ ಶತಬಾಹುನ ಅಂತ ಬಂದು ಮೃತ್ತಿಕಾ ಸ್ತೋತ್ರ ಮಾಡಬೇಕು. ಹೇಗೆ ಹೇಳಲಿಲ್ಲ, ಈಗ ದಂತಕಾಷ್ಟಕ್ಕೆ ಸ್ತೋತ್ರ ಮಾಡಿ ತೊಗೊಳ್ಳಿ ಅಂತ ಹೇಳಿದ್ರಲ್ಲ, ಹಾಗೆ ಮಣ್ಣನ್ನು ತಗೊಂಡು ಅದನ್ನು ಪ್ರಾರ್ಥನೆ ಮಾಡಿ ತಗೋಬೇಕು. ಉದ್ಧತ ಶಿವರಾಹೇಣ ಶುಚಿ ದೇಶ ತಾನೀತಾಂ. ಮೊದಲನೇದು ಒಳ್ಳೆ ಮಣ್ಣಾಗಬೇಕು ಫಸ್ಟ್. ನದಿ ಪ್ರಾಂತೆ ಸ್ಥಾಪ್ಯ. ನದಿ ಅಂದರೆ ಸರೋವರ, ಯಾವುದೇ ಸರೋವರದ ಹತ್ರ ಹೋದಾಗ ಮಣ್ಣು ದೂರ ಇಟ್ಕೋಬೇಕು ಫಸ್ಟ್. ಅದನ್ನು ಜಲಾದವು ಆಪ್ಲುತ್ತೆ, ಒಂದು ಸರ್ತಿ ಮುಳುಗಿ ಹಾಕಬೇಕು. ತಾಮ್ರದಂ ತ್ರೇಧಾ ಕೃತ್ವ, ಮಣ್ಣನ್ನು 3 ಭಾಗ ಮಾಡ್ಕೋಬೇಕು. ತಂದ ಮಣ್ಣು ಇಷ್ಟು ಮಣ್ಣು ಇದು 3 ಭಾಗ ಮಾಡ್ಕೋಬೇಕು. ಅದನ್ನು ತ್ರೇಧಾ ಕೃತ್ವ ಉದ್ಧತ ಶಿವರಾಹೇಣ ಇತಿ ತ್ರಿಚೇನ ಅಂದರೆ 3 ರುಕ್ಕಿದೆ ಅದರಲ್ಲಿ. ಅದರಿಂದ ದ್ವಿಭಾಗ ವೃತ್ತಿಕಯ ಶರೀರಂ ಲಲಾಟ ಒಂದು 2 ಭಾಗ ಇದೆಯಲ್ಲ, ಅದನ್ನು ತಗೊಂಡು ಲಲಾಟ ಪ್ರಭೃತಿಷು ಹಣೆ ಮೊದಲಾದವುಗಳಿಗೆ ಲೇಪಯಿತ್ವ ತ್ರಿವಾರಂ ಸ್ನಾತ್ವ ಹಾಕ್ಕೊಂಡು 3 ಸರ್ತಿ ಮುಳುಗಿ ಹಾಕಿಬಿಟ್ಟು ತೃತೀಯ ಭಾಗಂ
ಹಸ್ತೇನ ಗೃಹೀತ್ವಾ ದ್ವಿವಾರಂ ಷಟ್ ಅಷ್ಟವಾ ಷಡ್ವಾ ಅಕ್ಷರಾಣಿ ಯೇಷಾಂತೆ ದ್ವಿಷಡಕ್ಷರ ಷಡಕ್ಷರಾಃ. ದ್ವಿಷಡಕ್ಷರ ಷಡಕ್ಷರ ಅಷ್ಟಾಕ್ಷರ ಮೂರು ಮುಳುಕು ಹಾಕ್ಬೇಕು. ಒಂದೊಂದು ಮುಳುಕು ಹಾಕಬೇಕಾದ್ರೂ ಕೂಡ ಮೂರು ಮಂತ್ರ ಹೇಳಬೇಕು. ಒಂದು ದ್ವಿಷಡಕ್ಷರ, ದ್ವಿಷಟ್ ಅಂದರೆ ಎಷ್ಟು? 12. ದ್ವಾದಶಾಕ್ಷರ ಓಂ ನಮೋ ಭಗವತೆ ವಾಸುದೇವಾಯ ಅದನ್ನು ಹೇಳಬೇಕು. ಆಮೇಲೆ ಅಷ್ಟಾಕ್ಷರ ಓಂ ನಮೋ ನಾರಾಯಣಾಯ. ಮೂರನೇದಕ್ಕೆ ಷಡಕ್ಷರ. ಷಡಕ್ಷರ ಎರಡು ಷಡಕ್ಷರನೇ. ವಿಷ್ಣುವೇ ನಮನೋ ಷಡಕ್ಷರ, ಕೃಷ್ಣಾಯ ನಮನೋ ಷಡಕ್ಷರ. ಅದರಲ್ಲಿ ನೀವು ಯಾವುದು ಬೇಕಾದ್ರೆ ಅಂತ ಹೇಳ್ಬೋದು. ತ್ರಿವಾರಂ ಸ್ನಾತ್ವಾ ತೃತೀಯ ಭಾಗಂ ಹಸ್ತೇನ ಗೃಹೀತ್ವಾ ದ್ವಿಷಡಷ್ಟ ಷಡಷ್ಟ ಆಚಾರ ಮತ್ತು ದ್ವಿಷಡಷ್ಟ ದ್ವಿಷಟ್ ಅಷ್ಟ ಷಟ್ ಅಕ್ಷರೈ ಮಂತ್ರೈ ಅಂತ ಸೇರಿಸ್ಕೋಬೇಕು. ತೈ ವಾಸುದೇವ ದ್ವಾದಶಾಕ್ಷರ ಮಂತ್ರೇಣ, ನಾರಾಯಣ ಅಷ್ಟಾಕ್ಷರ ಮಂತ್ರೇಣ, ವಿಷ್ಣು ಷಡಕ್ಷರ ಮಂತ್ರೇಣ ಪ್ರತ್ಯೇಕಂ ತ್ರಿವಾರಂ ಸ್ನಾತ್ವಾ ಆಚಮ್ಯ. ಮೂರು ಮುಳುಕು ಹಾಕಿಬಿಟ್ಟು ಆಚಮನ ಮಾಡಿ ಅಪೋಹಿಷ್ಟ ಇತ್ಯಾದಿ ಆಪ್ಯ ಸೂಕ್ತೇನ ಅಲ್ಲೇ ಇದೆ. ಆಪ್ಯ ಸೂಕ್ತ ಅಂದರೆ ಅಪೋಹಿಷ್ಟಾಮಯೋಹುವ ಅದು 9 ಇದಿದೆ, ರುಕ್ಕಿಳಿದೆ ಅದರಲ್ಲಿ. ಅದರಿಂದ ಪ್ರೋಕ್ಷಣೆ ಮಾಡ್ಕೋಬೇಕು. ಅಬ್ದೈವತೇನ ತ್ರಿಚೇನ ಕಲೇವರಂ ಪ್ರೋಕ್ಷೆ. ಕಲೇವರ ಅಂದ್ರೇನು? ದೇಹ ಅಂದರೆ ಡೆಡ್ ಬಾಡಿ ಕಲೇವರ ತಾಗ್ಬಿಟ್ಟಿದೆ. ಇವತ್ತು ದೇಹಕ್ಕೆ ಪ್ರೋಕ್ಷಣೆ ಮಾಡ್ಕೋಬೇಕು. ಬರೀ ಬಾಡಿ ಅಂತ ಅರ್ಥ. ಕಳೇವರಕ್ಕೇನರ್ಥ? ಅಲ್ಲ ಛೇಛೆ 16 ಷೋಡಶ ಕಲಃ ಪುರುಷ, 16 ಕಳೆಗಳಿಂದ ಕೂಡಿದ್ರಿಂದ ಕಳೇವರ ಅಂತ ಕರೀತಾರೆ. ಇದರಲ್ಲಿ ಬಂದಿದೆ ಆಸರಣದಲ್ಲಿ ಹೇಳಿದ್ದಾರೆ ಅದನ್ನೆಲ್ಲ. ಷೋಡಶ ಕಲಃ ಪುರುಷ ಅಂತ ಹೇಳಬೇಕಾದ್ರೆ 16 ನಮ್ಮಿದು ಸೇರಿಕೊಂಡು ದೇಹ ಆಗಿರೋದು, ಗೊತ್ತಾಯ್ತಾ? ಅದರಲ್ಲಿ ಪ್ರೋಕ್ಷಣೆ ಮಾಡಿ ಅಂತ ಅರ್ಥ. ಇವ್ರು ಬಾಡಿಗೆ ಕಡೆಯವರ ಅಂತ ಕರೆಯೋದ್ರಿಂದ ನಮ್ಮ ದೇಹಕ್ಕೆ ಅಂತ ಅರ್ಥ ಇಲ್ಲಿ. ಅಲ್ಲಿ ಕಡೆಯವರ ಅಂದರೆ ಡೆಡ್ ಬಾಡಿ, ಅಲ್ಲಿ ಚೇತನ ಇಲ್ಲ ಅಂದರೆ ಡೆಡ್ ಬಾಡಿ ಅಂತ ಅರ್ಥ. ಪ್ರೋಕ್ಷಯಿತ್ವ ಪುನಸ್ತಥಾ ಅವಶಿಷ್ಟಯ ಮೃದ ಉಳಿದ ಮಣ್ಣಿನಿಂದ ಉದ್ಧೃತೇತಿ ತ್ರಿಚೇನ ಶರೀರ ಮಾವಿದ್ಯ. ಅದು ಮಣ್ಣನ್ನು ಕೂಡ ಒಂದೇ ಮಣ್ಣು ತೊಗೊಂಡ್ಬಿಟ್ರೆ ನಿರ್ಮಾಲ್ಯ ಮಣ್ಣು ತೊಗೊಂಡಾಗತ್ತೆ. ಮಂಗಳಾರ ಬೇರೆ ಬೇರೆ ಹಾಕಿ ತೊಗೋಬೇಕು, 3 ಬೇರೆ ಇಟ್ಕೊಂಡ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಬೇಕಾದ್ರೆ ಆವಾಗ ಫ್ರೆಶ್ ಆಗ್ತಾ ಶುರುವಾಗ್ತಾರೆ. ಬಟ್ ಬಿಟ್ಟಿದ್ರೆ ಮತ್ತೆ ಬುಟ್ಟ ಪ್ರಸಂಗ ಬರಲಿಲ್ಲ. ಎಲ್ಲ ಮಾಡಿ ಮತ್ತೆ ಇವತ್ತೇನು ಮಾಡ್ತಾರೆ, ಹೋಗ್ತಾರೆ ಬಣ್ಣದ ಲುಂಗಿ ಮೊದಲು ಹ್ಯಾಂಗರಿಗೆ ಹಾಕ್ತಾರೆ, ಸ್ನಾನ ಮುಗಿದು ಮತ್ತೆ ಅದರ ಬಯಸ್ಕೊಂಡು ಬಂದುಬಿಡ್ತಾರೆ. ಈ ಕಡೆ ಸ್ನಾನ ಅಂತ ಯಾರು ಕರೀತಾರೆ ಅದನ್ನು? ವಸ್ತ್ರ ಕೂಡ ಚೇಂಜ್ ಆಗಲಿಲ್ಲ ಅವನು, ತಪ್ಪೋದು. ಅದು ಡೈಲಿ ವಸ್ತ್ರ ಚೇಂಜ್ ಆಗಬೇಕು. ಏನಾಗುತ್ತೆ ಅದರಿಂದ ಶುದ್ಧವಾಗಿರುತ್ತೆ. ಇವು ತುಂಬ ಜನ ಗೊತ್ತಿಲ್ಲ. ಸೂತಕಾದಿ ಬಂದವರು ಕೂಡ ಒಬ್ಬನಿಗೆ ಸೂತಕ ಬಂದಿದೆ, ಈಗ ಇನ್ನೊಂದು ದಿವಸ ಇನ್ನೊಬ್ಬನಿಗೆ ಬಂತು. ಇವನು ಸೀನಿಯರ್, ಈಗ ಸೀನಿಯರ್ ಬಂದು ಅವನು ಒಮ್ಮನ ಮುಟ್ಬಾರ್ದು. ಅವನ್ನ ಇಬ್ಬರು ಸೂತಕದವರು ಅಂತೇಳಿ ಬೈ ಮೇಲೆ ಕೈ ಹಾಕೊಂಡ್ಬಿಟ್ರೆ ಇಬ್ಬರು ಮತ್ತೆ ಬಂದಕ್ಕೆ ಹೋಗ್ತಾರೆ ವಾಪಸ್. ಅವರು 10 ದಿವಸ ಇರಬೇಕಾಗತ್ತೆ ಅವ್ರು, ಗೊತ್ತಾಯ್ತಾ? ಅದಕ್ಕೆ ಅವನು ಏನು ಮಾಡಬಾರ್ದು, ಅವನು ಮುಟ್ಟಬಾರ್ದು. ಮತ್ತು ತಂದೆ ವಸ್ತ್ರಗಳನ್ನು ಹಿಂದೆ ಉಪಯೋಗ ತೊಗೊಳ್ಬಾರ್ದು, ಪೂರ್ತಿ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಸೂತಕ ಕಡಿಮೆ ಆಯಿತು ಅವನಿಗೆ, ಆ ಮುರಿದು ಮತ್ತೆ ಕಡಿಮೆ ಆಯಿತು. 15 ದಿವಸಕ್ಕೆ ಆಲ್ಮೋಸ್ಟ್ ಚೂರು ಉಳಿದಿರುತ್ತೆ. ಆ ಥರ ಇರುತ್ತೆ. ಅದು ಮಾಡಿದ್ರೆ ಎಲ್ಲ ಮೊದಲಿಂದ ಮುಟ್ಕೊತಾ ಹೋಗಿಬಿಟ್ರೆ ಅವರು ಮುಂದಕ್ಕೆ ಹೋಗೋದಿಲ್ಲ, ಆ ರೀತಿ ಆಗಿಬಿಡ್ತಾರೆ. ಅದೆಲ್ಲ ತುಂಬ ಏನು ಗೊತ್ತಿಲ್ಲ ಜನಗಳಿಗೆ, ಮೆಕ್ಯಾನಿಕಲಿ ಮಾಡ್ತಾರೆ, ಹೋಗಿಬಿಡುತ್ತೆ. ತ್ರಿಚೇನ ಕಲೇವರಂ ಪ್ರೋಕ್ಷಯಿತ್ವ ಪುನಸ್ತಥ ಅವಶಿಷ್ಟಯ ಮೃದ ಉದ್ಧೃತೇತಿ ತ್ರಿಚೇನ ಶರೀರ ಮಾಲಿಪ್ಯ ಪುನರಪಿ ತ್ರಿವಾರಂ ಸ್ನಾತ್ವ. ಮೊದಲ ಸತ್ತು 3 ಮುಳುಗಾಗಿ ಇನ್ನೊಂದು ಸತ್ತು 3 ಮುಳುಗು ಹಾಕ್ತಾನೆ. ಇದು ಫೈನಲ್ದು. ಇದು ಅಪ್ಸು ಆವಿಷ್ಕೃತ ಪೃಷ್ಠ ಸನ್ ನಿಮಜ್ಜೈವ. ಆಮೇಲೆ ಏನು ಮಾಡಬೇಕು, ನೀರಲ್ಲಿ ಮುಡಿ ಕೂತ್ಕೊಂಡ್ಬಿಡ್ಬೇಕು. ಕೂತ್ಕೊಂಡು ರುಚಂಚ ಸತ್ಯಂಚ ಇತಿ ತ್ರಿಚಂ ಅಘಮರ್ಷಣ ಸೂಕ್ತಂ ತ್ರಿವಾರಂ ಜಪೇತ್ ಇತಿ ಯೋಜನಾ. ಆ ಋತಂಚೆ ಸೂಕ್ತ ನೀರಲ್ಲಿ ಮುಡಿಗೆ ಕೂತ್ಕೊಂಡು 3 ಸತ್ತು ಹೇಳಬೇಕು ಅಂತೇಳಿ. ಮುಡಿಗೆ ಕೂತ್ಕೊಂಡು ಉಸಿರಿಡಿ ಬೀಳ್ತಾ ಮುಡಿಗೆ ಹೋಗ್ಬಿಡ್ತಾರೆ. ಇಲ್ಲಿ ಬರುತ್ತೆ, ಪ್ರಾಕ್ಟೀಸ್ ಆಗಿಬಿಟ್ರೆ ಏನೂ ಕಷ್ಟ ಇಲ್ಲ. ಅದು 3 ಸತ್ತು ಋತಂಚೆ ಸೂಕ್ತ 3 ಸತ್ತು ಹೇಳೋವರೆಗೂ ಕೂಡ ಕೂತ ಯೂನಿಟ್ ಅದು. ಆ ರೀತಿ 2 ಸತ್ತು ಕೊಡಬೇಕು. ಮೊದಲೇ ಸರಿ ಸ್ನಾನದ ಕೊನೆಗೂ ಕೊಡಬೇಕು, ಮನೆಗೂ ಕೊನೆಗೂ ಕೊಡಬೇಕು. ಆ ಸತ್ತು ಕೂತಾಗ ಎಷ್ಟಾಯಿತು ಅವಾಗ ಏನು ಮಾಡಬೇಕಾಗ, ಸೃಷ್ಟಾರಂ ಸರ್ವಲೋಕಾನಾಂ ಸೃತ್ವ ನಾರಾಯಣಂ ಪರಂ. ದೇವರು ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಇನ್ನೂ ವಿಶೇಷ. ತನ್ನ ಬಿಂಬರೂಪಿ ಪರಮಾತ್ಮ, ಆ ನದ್ಯಂತರ್ಗತವಾದ ಅಭಿಮಾನಿ ದೇವತೆ ಅಂತರ್ಗತವಾದ ಭಗವದ್ ರೂಪ, ಎರಡನ್ನು ಐಕ್ಯ ಚಿಂತನೆ ಮಾಡಿದರೆ ಅದು ಅತಿ ನಂಬರ್ 1 ಸ್ನಾನ. ಅದು ಅಡಕಲದಲ್ಲಿ ಮಾಡಿಬಿಟ್ರೆ ಗೋವಿಂದ 3 ಸತ್ತು ಇರೋದೇ ಇಲ್ಲ. ಅವರು ಹೋಗ್ಬಿಟ್ಟಿರ್ತಾರೆ 3 ಸತಿ. ಆಚಾರ ಹಾಗೆ ಮಾಡ್ತಾಯಿದ್ರು. ಅಲಕನಂದದಲ್ಲೂ ಕೂಡ ಇಂಥ ಸ್ನಾನ ಮಾಡ್ತಿದ್ರು. ಅಂದರೆ ಅವ್ರು ಸಾಕ್ಷಾತ್ ವಾಯುದೇವರು, ಅಂದರೆ ಬೇರೆಯವ್ರಿಗೆ ಮಾಡೋಕ್ಕೆ ಬರೋದಿಲ್ಲ ಅಂತ ಅರ್ಥ. ಅದರಿಂದ ಬ್ರಾಹ್ಮಿ ವರ್ತದಲ್ಲಿ ಆದ್ದರಿಂದ ಅದು ಆ ರೀತಿ ಮಾಡಿ. ಇಲ್ಲಿ ಯಾವ ವರ್ತಲ್ಲೂ ಮಾಡೋಕ್ಕೆ ಬರೋದಿಲ್ಲ. ಅಲಕನಂದದಲ್ಲಿ ಒಂದು ಮುಡುಗೆ ಹಾಗೆ ಮ್ಯಾನೇಜ್ ಮಾಡ್ತಾನೆ. 2ನೇ ಮುಡಿಗೆ ಆಗಲೇ ಮಂತ್ರ ಅಂತ ಹೇಳಕ್ಕೆ ಬರೋಲ್ಲ. 2ನೇ ಮುಡಿಗೆ ಎಚ್ಚರ ಇರೋದಿಲ್ಲ. ಇನ್ನೊಬ್ರು ಇಲ್ಲದೆ ಹೋದರೆ 3ನೇ ಮುಳುಗೆ ಹಾಕೋದು ಭಾರಿ ಕಷ್ಟ, ಗೊತ್ತಾಯ್ತಾ? ಅದು ಆಮೇಲೆ ಅವ್ನು ಹೇಳ್ಕೊಬಾರ್ದು. ಅವನಿಗೆ ಬಳಿಕ ನಡುತ್ತಾ ಕೂತಿರ್ತಾನಷ್ಟೇ. ಎಷ್ಟೊತ್ತಿರ್ತ ಅನ್ಕಾನ್ಷಿಯಸ್ ಆಗ್ತಾನೆ, ಅಷ್ಟಿದಾಗುತ್ತೆ.
ಬಂತು ರುದ್ರಾದೇಶ ಮೂರು ಕೂತರಂತೂ ಅದು ಆಲ್ಮೋಸ್ಟ್ ಡೆಡ್ಡೇ ಅವನು ಏನು ಮಾತು ಮಾಡೋ ಸಾಧ್ಯ ಇಲ್ಲ, ಫ್ರೀಸ್ ಆದಾಗ ಆಗಿಬಿಡ್ತಾ, ಮಾಡೋಕ್ಕಾಗಲ್ಲ. ಅದು 2 ಸತಿ ತಿಳ್ಬೇಕಲ್ಲ ಕುತ್ಕೊಂಡು, ಅಷ್ಟೊತ್ತಿರ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಏನ ಹಾಂ, ಅದು ಜಲಸ್ತಂಭನ. ಇವರು ಇದ್ದಾರಲ್ಲ ಚಮನ ಮುನಿಗಳು, ಇದರಲ್ಲಿ ಪ್ರಯಾಗದಲ್ಲಿ ಎಷ್ಟು ದಿವಸ ಕೂತಿದ್ರು ಗೊತ್ತಾ ಅವರು? ಪೂರ್ತಿ ಮೈಯೆಲ್ಲ ಪಾಚಿಟ್ಟು ಹೋಗ್ಬಿಟ್ಟಿತ್ತಂತೆ. ಎಷ್ಟು ದಿವಸ ಆಗಿರ್ಬೇಕು ಅದು ಬೇರೆ ಬೆಸ್ತ ಹಾಕಿದ್ರೆ ಅದೇ ರೀತಿ ಬಂದ್ಬಿಡ್ತಾರೆ ಕಡೆಗೆ ಅವರು. ಅದು ದುರ್ಯೋಧನ 7 ದಿವಸ ಕೂಡ ಟ್ರೈ ಮಾಡಿದ್ದ, ಆಗಲಿಲ್ಲ. ಜಲಸ್ತಂಭನ ವಿದ್ಯೆ ಅದು. ಆ ವಿದ್ಯೆ ಬಂದವರೆ ಉಳಿದು ಈಜು ಬರೋದು ವಿದ್ಯೆ ಹಾಗೆ ಈಜು ಬರೋರು ಕೆಲ ಏನು ಮಾಡ್ತಾರೆ, ಜಸ್ಟ್ ಈಜು ಬರೋರು ಬೇರೆ, ಸುಮ್ಮನೆ ಬಿದ್ದರೆ ಮೇಲಕ್ಕೆ ಬೇರೆ ಬರೋದಿಲ್ಲ ಅವರಿಗೆ. ಇನ್ನೊಬ್ಬ ಕಡೆ ಮುಡಿಗೋಗ್ಬಿಡ್ತಾರೆ ಅವರು, ಬರೋದಿಲ್ಲ. ಇನ್ನು ಕೆಲವರು ತಳಕ್ಕೆ ಹೋಗಿ ಬರ್ತಾರೆ, ತಳಕ್ಕೆ ಹೋಗಿಬಿಟ್ಟು ಮಣ್ಣು ತೊಗೊಂಬರ್ತಾರೆ, ಅಷ್ಟು ಶಕ್ತಿ ಇರೋದು, ಅದು ಡೀಪಾಗಿರೋದಕ್ಕೆ ಹೋಗಿ ಬರ್ತಾರೆ. ಕೆಲವರು ಅಷ್ಟೇ, ಕೆಲವರು ಬಿದ್ದು ಪಾತ್ರೆ ಎತ್ಕೊಬರ್ತಾರೆ ಮೇಲಕ್ಕೆ, ಅಂಥವರೆಲ್ಲ ಇರ್ತಾರೆ. ಅದೆಲ್ಲ ಹೆಚ್ಚೆಚ್ಚು ಸಾಮರ್ಥ್ಯ ಬೇಕಾದ್ರೆ, ಹೆಚ್ಚೆತ್ತು ಮುಳುಗೋದು ಬೇಕು. ಅದೆಲ್ಲ ತುಂಬ ಕಷ್ಟ. ಬರೀ ಈಜಿಗೂ ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದು ಇದೆಂಥದ್ದಿದು ಶುದ್ಧಿ ಸ್ನಾನಕ್ಕೋಸ್ಕರ ಇಷ್ಟೆಲ್ಲ ಬೇಕೇ ಬೇಕು. ಅದೆಲ್ಲ ಯೋಗ. ಅದು ಆ ರೀತಿಯೇ ತುಂಬ ಹೊತ್ತು ಮುಳುಗಬೇಕಾದ್ರೆ ಸಿದ್ಧಿ ಜಾಸ್ತಿ, ವಾಯು ತುಂಬ ಹೊತ್ತು ಗಾಳಿ ಹಿಡಿಬೇಕು. ಅದಕ್ಕೆಲ್ಲ ವಿದ್ಯೆ, ಸ್ಪೆಷಲ್ ವಿದ್ಯೆ. ಆದ್ದರಿಂದ ಜಲಸ್ತಂಭನ ವಿದ್ಯೆ ಅಂತ ಕರೀತಾರೆ. ಅದು ಬಂದವ್ರು ಎಷ್ಟು ದಿವಸ ಬೇಕಾದ್ರೂ ಇರ್ತಾರೆ. ಸೌಭರಿಗಳು ಹಾಗೆ ಕೂತವ್ರೆ ಯಮುನಾ ನದಿಯಲ್ಲಿ. ಆ ಕೂತಾಗಲೇ ಮೀನಿನ ದಾಂಪತ್ಯ ನೋಡಿದರು. ಸುಮ್ಮನೆ ಜಸ್ಟ್ ಮುಡಿದಾಗಲ್ಲ ಅದು. ಅಲ್ಲಿ ಕೂತು ಧ್ಯಾನ ಮಾಡ್ತಾಯಿದ್ರು. ಒಂದು ಸತಿ ಯಾವಲ ಕಣ್ಣು ತೆಗೆದ್ರು, ನೋಡಿದರು, ಮೈಂಡ್ ಡೈವರ್ಟ್ ಆಯಿತು. ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿನ ಪಾಠ ಎಷ್ಟು ವಿಷಯ ಇದೆ ಗೊತ್ತಾಗುತ್ತೆ. ಸ್ನಾನ ಮುಗಿಯೋ ಹೊತ್ತಿಗೆ ಸುಸ್ತೊಳೆದೋಗ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯತ್ರವೋಚಮಹಂ ತೇನ ಪ್ರಿಯತಾಂ ಕಮಲಯಃ. ಇಲ್ಲಿ ಜಗನ್ನಾಥದಾಸರ